ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನ್ನು ವ್ಲಾಗ್ ಇನ್ ಕನ್ನಡ. ಈಗ ವ್ಲಾಗನ್ನು ಶುರು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಬಾಗು ಭಾಗ್ಯ ರೆಡಿಯಾಗಿ ನಿಂತಿದ್ದಾರೆ. ಏನು ಸ್ಪೆಷಲ್ ಗೊತ್ತಾ, ಇವತ್ತು ಪಾರು ಆಂಟಿ ಮನೆ ಗೃಹ ಪ್ರವೇಶ. ಹಾಂ, ಸೊ ಇವತ್ತೆಲ್ಲ ಹೊರಡ್ತಾ ಇದ್ದೀವಿ. ನೋಡಿ ನಮ್ಮ ಭಾಗ್ಯಮ್ಮನ ಔಟ್ಫಿಟ್. ಇದು ಯಾವಾಗ ತಗೊಂಡಿರೋ ಸೀರೆ ಗೊತ್ತಾ? ಯಾವಾಗ ಮದ್ವೆ ಅಂಕಲ್ ಫಸ್ಟ್ ಸೀರೆ ಅಂತೆ ಅದು. ಸೊ ದೀಕ್ಷಮ್ಮ ಕೂಡ ರೆಡಿ ಆಗಿದ್ದಾಳೆ. ಅವಳು ಸಿಂಪಲ್ ಆಗಿ ಏನು ಹಚ್ಕೊಂಡಿಲ್ಲ, ಬರೀ ಲಿಪ್ ಬಾಮ್ ಒಂದು ಹಚ್ಕೊಂಡು ರೆಡಿ ಆಗಿದ್ದಾಳೆ. ನಾವು ಮಾತ್ರ ಒಂಚೂರು ಮೇಕಪ್ ಮಾಡ್ಕೊಂಡಿದೀವಿ. ಎವರ್ ಗ್ರೀನ್ ಸುನೀಮಾ ರೆಡಿಯಾಗಿ ಕೂತ್ಬಿಟ್ಟಿದ್ದಾರೆ. ಅದೇನ್ ರೆಡಿ ಆಗಿಲ್ಲ, ಕಾಲೇಜ್ಗೆ ಹೋಗ್ಬೇಕಾದ್ರೆ ಹೆಂಗಿದ್ರು ಅದೇ ಬಟ್ಟೆ ಅವ್ರ ಕ್ಲಾಸಸ್ ಅಟೆಂಡ್ ಮಾಡ್ಬಿಟ್ಟು ಬಂದ್ರೆ ಎಕ್ಸ್ಟ್ರಾ ಒಂದ್ ಸಚ್ಚಿ ಮಾತ್ರ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಏನು ಮಾಡದೆ ಕೂತಿದ್ದಾನೆ. ಈಗ ರೆಡಿ ಮಾಡ್ಬಿಟ್ಟು ಹೇಳ್ಕೊಂಡು ಹೋಗ್ಬೇಕು. ಸೊ ಪಾರು ಆಂಟಿ ಮನೆ ತೋರಿಸ್ತೇನೆ ಹೆಂಗಿದೆ ಅಂತ. ನೋಡಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. 15ಕ್ಕೆ 20 ಅಲ್ಲ ಸುನಿ? 15ಕ್ಕೆ 20 ತುಂಬಾ ಚೆನ್ನಾಗಿ ಬಂದಿದೆ ಆಂಟಿ ಮನೆ. ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಮತ್ತೆ ರೀಸನೇಬಲ್ ಕೂಡ ಹೌದು ಅಂತ ಹೇಳ್ಬೋದು. ಬನ್ನಿ ಈಗ ಹೊರಡೋಣ. ಸೊ ಇದು ಆಂಟಿ ಮನೆ ತುಂಬಾ ಚೆನ್ನಾಗಿ ಬಂದಿದೆ. ಇದು ಬಂದು ಎಂಟ್ರೆನ್ಸ್ ಬಾಗಿಲು ಬಂದು ಟೀ ಕುಡ್ಡೆ ಹಾಕ್ಸಿದ್ದಾರೆ. ಸೊ ಇವರೆಲ್ಲ ಆಂಟಿ ಫ್ರೆಂಡ್ಸು. ಇವ್ರದ್ದು ಒಂದು ಗ್ಯಾಂಗೇ ಇದೆ, ಒಂದು 5-6 ಜನ ಫ್ರೆಂಡ್ಸ್ ಇದ್ದಾರೆ. ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಸೇರ್ತಾರೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರಪ್ಪ ಮೇನು. ಆನಂತರ ಎಂಟ್ರೆನ್ಸಲ್ಲಿ ಈ ರೀತಿ ಚಪ್ಪಲ್ ಸ್ಟ್ಯಾಂಡ್ ಇದೆ. ಆನಂತರ ಇಲ್ಲೇ ಒಂದು ಬುದ್ಧನ ಒಂದು ಇಟ್ಟಿದ್ದಾರೆ, ವಿಗ್ರಹನ ಇಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ. ಕೆಳಗಡೆ ಒಂದು ರೂಮ್ ಇದೆ, ಅದು ಬಂದು ಅಜ್ಜಿಗೆ ರೂಮು. ಆನಂತರ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಫ್ಲೋರಲ್ಲೇ ನೋಡಿ, ಇದು ದೇವ್ರ ಮನೆ. ಇದು ಬಂದು ಪೂಜೆ ಮಾಡಿರುವಂತಹ ಜಾಗ. ತುಂಬ ಚೆನ್ನಾಗಿ ಮಾಡಿದಾರಲ್ವ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪೂಜೆ. ನೋಡಲಿಕ್ಕೆ 2 ಕಣ್ಣು ಸಾಲದು ಆ ರೀತಿ ಇದನ್ನೆಲ್ಲ ಮಾಡಿದ್ದಾರೆ. ಚೆನ್ನಾಗಿದೆ. ಕಳಸನೂ ಹೂಡಿರೋದೇ ಅಷ್ಟೇ. ಆನಂತರ ಬೂದುಗುಂಬಳಕಾಯಿ ಕಟ್ಟಿರೋದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೆ ತುಂಬಾ ಇಷ್ಟ ಆಯಿತು. ಆನಂತರ ಇದೇನಿದೆ, ಇದು ಝೂಮರು ತುಂಬ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಪ್ರಿಟಿಯಾಗಿ ಕಾಣಿಸ್ತಿದೆ. ಇದು ಡೈರೆಕ್ಟಾಗಿ ದೇವ್ರ ಮನೆ ಮೇಲ್ಗಡೆ ಬರುತ್ತೆ, ಆಯಿತಾ. ದೇವ್ರ ಮನೆ ಮೇಲ್ಗಡೆ ಯಾವಾಗಲೂ ಜಾಗ ಖಾಲಿ ಇರಬೇಕು. ಸೊ ಹಂಗಾಗಿ ಅದು ವಾಸ್ತು ಪ್ರಕಾರ ಅಲ್ಲಿ ಜಾಗನ ಬಿಟ್ಟಿದ್ದಾರೆ. ನಂತರ ಇದು ಬಂದು ವಿಶಾಲ್ ರೂಮು, ಅಂದರೆ ಪಾರು ಆಂಟಿ ಮಗನ ರೂಮು. ಸೊ ಇದು ಸ್ಲೈಡಿಂಗ್ ಡೋರ್, ವಾರ್ಡ್ರೋಬು. ಎಲ್ಲದಕ್ಕೂ ಕೂಡ ಸ್ಲೈಡಿಂಗ್ ಇಟ್ಟಿದ್ದಾರೆ. ಯಾಕಪ್ಪ ಅಂತ ಅಂದರೆ ಸ್ಪೇಸ್ ಇಲ್ಲದ ಕಾರಣ, ಚಿಕ್ಕದಾಗಿರೋದ್ರಿಂದ ಸ್ಲೈಡಿಂಗ್ ಮಾಡಿದ್ರೆ ನಮಗೆ ಸ್ಪೇಸ್ ಉಳಿತಾಯ ಆಗುತ್ತೆ. ಸೊ ಅದು ಮೇನ್ ಇಂಟೆನ್ಷನ್. ಇದು ಸ್ಟಡಿ ಟೇಬಲ್ ಬಂದು ಇಲ್ಲಿಟ್ಟಿದ್ದಾರೆ. ಸೊ ಇದು ವಿಶಾಲ್ ರೂಮು ಅಷ್ಟೇ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಕೂಡ ಇದೆ. ನನಗೆ ತುಂಬಾ ಇಷ್ಟ ಆಯಿತು. ನಾನು ಅದೇ ಹೇಳ್ತಿದ್ದೆ, ವಿಶಾಲ್ ಚೆನ್ನಾಗಿದೆ ಬಿಡೋ ಅಂತ. ಆನಂತರ ಇದು ಬಂದು ಸಿಟ್ಔಟು ಈಚೆ. ಸೊ ಡೈರೆಕ್ಟಾಗಿ ನಮ್ಮ ಮನೆಗೆ ಕಾಣುತ್ತೆ. ಇಲ್ಲಿಗೂ ಕೂಡ ಮಲ್ಲಿಗೆ ಹೂವು ದಿಂಡು ಎಲ್ಲ ಹಾಕಿ ಅರೇಂಜ್ ಮಾಡಿಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೊ ಇದು ಸೈಡಲ್ಲಿ ಗೋಡೆಗೆ ಅಂಟಿಸಿರುವಂತಹ ಕಲ್ಲು ಚೆನ್ನಾಗಿದೆ. ಈ ಕಲ್ಲೂ ಅಷ್ಟೇ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಆನಂತರ ಬನ್ನಿ ಆಂಟಿ ರೂಮು ಕರ್ಕೊಂಡು ಹೋಗ್ತೀನಿ, ಮಾಸ್ಟರ್ ಬೆಡ್ರೂಮು ಫಸ್ಟ್ ಫ್ಲೋರಲ್ಲಿ ಮಾಡಿದ್ದಾರೆ, ಸೆಕೆಂಡ್ ಫ್ಲೋರಲ್ಲಿ ಮಾಡಿಲ್ಲ. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮು. ಸೊ ಇದು ಮಧ್ಯ ಏನಿದೆ ಈ ಜಾಗ ಬಿಟ್ಟಿದ್ದಾರಲ್ಲ, ಅಲ್ಲಿ ಮಿರರನ್ನು ಇಡ್ತಾರೆ, ಇನ್ನೂ ಇಟ್ಟಿಲ್ಲ. ಸೊ ಇನ್ನೂ 1 ಕೋಟ್ ಪಾಲಿಷಿಂಗ್ ಇದೆ. ಆನಂತರ 1 ಕೋಟ್ ಪೇಂಟಿಂಗ್ ಇದೆ. ಸೊ ಇದು ವಾರ್ಡ್ರೋಬ್ ಸ್ಲೈಡಿಂಗ್ಗೆ. ಸೊ ಆದಷ್ಟು ಸ್ಲೈಡಿಂಗ್ಗೆ ಇಟ್ಟರೆ ಸ್ಪೇಸ್ ಉಳಿತಾಯ ಆಗುತ್ತೆ, ಮತ್ತು ಓಪನ್ ಮಾಡೋವಂಥ ಏನು ಹೇಳ್ತೀವಿ ಇದು ಬರೋದಿಲ್ಲ. ಇದು ಬಂದು ವಾಶ್ರೂಮು ಅಷ್ಟೇ ಚಿಕ್ಕದಾದ್ರೂ ತುಂಬ ಚೊಕ್ಕವಾಗಿ ಚೆನ್ನಾಗಿ ಮಾಡಿದ್ದಾರೆ. ಈ ನಂತರ ಸಿಂಕ್ ಬೇಸಿನ್ ಇದೆ, ಗೀಸರ್ ಕೂಡ ಹಾಕ್ಸ್ಬಿಟ್ಟಿದ್ದಾರೆ. ಈಗ ಆಲ್ರೆಡಿ ACಗೆ ಒಂದು ಪಾಯಿಂಟನ್ನು ಕೂಡ ರೆಡಿ ಮಾಡಿ ಬಿಟ್ಬಿಟ್ಟಿದ್ದಾರೆ. ಸೊ ದಟ್ ಫ್ಯೂಚರಲ್ಲಿ AC ಹಾಕ್ಸ್ಕೊಳ್ತೀನಿ ಅಂದರೂ ಕೂಡ ಇರಲಿ ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಪುಳಿಯೋಗರೆ, ಬೆಂಡೆಕಾಯಿ ಫ್ರೈ, ಹೋಳಿಗೆ, ಪಾಯಸ ಎಲ್ಲ ರೆಡಿ ಇದೆ. ಇದು ಮಧ್ಯಾಹ್ನದ ಊಟ ಇತ್ತು. ಸ್ನೇಹಿತರೆ, ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಎಲ್ಲ ಜ್ಯುವೆಲ್ರಿ ಎಲ್ಲ ಬಿಚ್ಚಿಟ್ಟು ಈಗ 5 ಕಾಲಾಗಿದೆ. ಎಲ್ಲ ಗೆಸ್ಟ್ ಎಲ್ಲ ಇಲ್ಲೇ ಇದ್ರು, ಸುಮಾರು ಜನ ಬಂದಿದ್ರು ಮನೆಗೆ. ನನ್ನ ಕೋ ಸಿಸ್ಟರ್ ಕೂಡ ಬಂದಿದ್ರು, ಅಂದರೆ ನಮ್ಮ ಚಿಕ್ಕಪ್ಪ ಅವರ ಸುನಿಯವ್ರ ಚಿಕ್ಕಪ್ಪನ ಸೊಸೆ ಬಂದಿದ್ರು, ಅವ್ರ ಮಗಳು ಎಲ್ಲ ಬಂದಿದ್ರು. ಸುಮಾರು ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸುಮಾರು 2 ಗಂಟೆಯಿಂದ ಕುತ್ಕೊಂಡು ಹರಟೆ ಬಾರಿಸಿದ್ವಿ. ಚೆನ್ನಾಗಿ ತುಂಬ ವರ್ಷ ಆಗಿತ್ತು ಸಿಕ್ಕಿ, ಹಾಗಾಗಿ ನಂತರ ಸಚ್ಚಿತ್ ಜಾಣ ಮರಿಯಾಗಿದ್ದ, ಹೇಳಿದ ಮಾತು ಕೇಳ್ದ, ಆಮೇಲೆ ಚೆನ್ನಾಗಿ ಓದ್ಕೊಂಡ. ಅದಕ್ಕೆ ಅವ್ನಿಗೆ ಏನಾದರೂ ಕೊಡಿಸ್ಬೇಕು ಅಂತ ಕರ್ಕೊಂಡೋದ್ವಿ. ಸೊ ನಿಮಗೆಲ್ಲ ಗೊತ್ತು, ಸಚ್ಚಿತ್ ಫೇವ್ರೆಟ್ ಅಂದರೆ ಪ್ರಾಣಿ ಮತ್ತು ಪಕ್ಷಿ, ಮತ್ತು ಮೇನ್ ಪ್ರಾಣಿ ಪ್ರಿಯ ಅಂತ ಹೇಳಬೇಕು ಅಷ್ಟೇ. ಅವನಿಗೆ ಅದಕ್ಕೆ ಫಿಶ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. 2 ಫಿಶ್ ಕೊಡಿಸಿ ಅಂತ ಹೇಳ್ತಿದ್ದ. ಫಿಶ್ ಒಂದು ಸತ್ತೋಯಿತು. ಸೊ ಹಾಗಾಗಿ ಅವನು ಫಿಶ್ ಬೇಕು ಅಂತ ಹಠ ಮಾಡ್ತಿದ್ದ.
ಸೊ ಫಿಶ್ ಕೊಡ್ಸೋಣ ಅಂತ ಕರ್ಕೊಂಡೋಗಿದ್ವಿ. ಆದರೆ ಅವ್ನು ತೊಗೊಂಡಿದ್ದೇ ಬೇರೆ. ನೋಡೋಣ ಏನು ಅಂತ ಗೆಸ್ ಮಾಡಿ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದು ಬಂದು ಇಲ್ಲಿ ಈ ಪೆಟ್ ಶಾಪಲ್ಲಿ ಎಲ್ಲ ತರಹದ ಗಿಣಿ, ಪಕ್ಷಿ, ಪಾರಿವಾಳ, ಗುಬ್ಬಚ್ಚಿ, ಆಮೇಲೆ ಮೀನು, ಒಂಥರ ಹಾವಿನ ಮೀನು ಥರ ಬರುತ್ತಲ್ಲ ಅದು, ಸಣ್ಣ ಆಮೆ ಎಲ್ಲ ಸಿಗುತ್ತೆ ಇಲ್ಲಿ. ಎಷ್ಟೊಂದು ಥರ ವೆರೈಟೀಸ್ ಆಫ್ ಫಿಶಸ್ ಇರುತ್ತೆ. ತುಂಬಾ ಡಿಸೈನ್ಸ್, ಪ್ಯಾಟ್ರನ್ಸು, ವೆರೈಟೀಸ್ ಆಫ್ ಫಿಶಸ್ ಇದೆಯಪ್ಪ. ಏಡಿಕಾಯಿ ಅದು ಪೇರ್ ಹಾಕಬೇಕು. ದೊಡ್ಡದು ಕೊಡಪ್ಪ. ದೊಡ್ಡದು ಯಾವುದು ಎಷ್ಟು ಜಂಪ್ ಮಾಡಿ ಚೆನ್ನಾಗಿ ಅದು ಅಂದ್ರೆ ಭಾಳ ಇಷ್ಟ ಆಗ್ಬಿಟ್ಟಿದೆ. ನಂಗೆ ಅದು ಬೇಕು. ಆರೆಂಜ್ ಆರೆಂಜ್ ಯಾವುದೋ ಒಂದು ಅಂಕಲ್ ಪೇರ್ ಚೆನ್ನಾಗಿರುತ್ತೆ. ಅವು 10 ರೂಪಾಯಿಗೆ 4 ಅವಂತೆ ಕೊಡಪ್ಪ. ಆನಂತರ ಇಬ್ಬರು ಲ್ಯಾಬ್ಸ್ಟರನ್ನು ತೆಗೆದುಕೊಂಡ್ರು, ಸಚ್ಚಿಗೊಂದು ದೀಕ್ಷಿತನಿಗೊಂದು ಅಂತ. ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಫಿಶನ್ನು ಕೂಡ ತೆಗೆದುಕೊಂಡ ಸಚ್ಚಿತ್ತು. ಅದು ಯಾವುದಾದ್ರ ಹೆಸ್ರೇನ? ಲ್ಯಾಬ್ಸ್ಟರ್ ಇಲ್ಲಿದ್ದಾವೆ. ಓ ಕ್ಯೂಟಿ, ಕಿತ್ತಾಡ್ತಿದ್ದಾವೆ ಎರಡೂ. ಲ್ಯಾಬ್ಸ್ಟರ್ಸ್ ಮತ್ತು ಮಿಕ್ಕಿದ ಫಿಶ್ ತೊಗೊಂಡಿದ್ದೀವಿ. ಬೇರೆ ಜಾಗ ಬಿಡು, ನಮ್ಮ ಫಿಶ್ ಟ್ಯಾಂಕನ್ನು ತೋರಿಸ್ತೀವಿ. ಇಲ್ಲಿ ನೋಡಿ ಎಲ್ಲ ಒಂದು ಫಿಶು ಇಲ್ಲದಂಗೆ ಖಾಲಿಯಾಗಿದೆ. ಇದೊಂದಿದೆ ಮತ್ತು ಇದೊಂದು ಪಾಚಿ ಮೀನಿದೆ. ಇದು ಬಿಟ್ಟರೆ ಏನೆಲ್ಲ ಸುತ್ತಾಯ್ತು. ನಮ್ಮ ವೈಟ್ ಬ್ರೆಸಿಲ್ ಸುತ್ತಾಯ್ತು. ವಯಸ್ಸಾಕ ಸತ್ತಾಯ್ತು. ಹಾಂ 3 years ಇತ್ತು ನನ್ನ ವೈಟ್ ಬ್ರೆಸಿಲ್, ಸಚ್ಚಿ ವೈಟ್ ಬ್ರೆಸಿಲ್. ಅಲ್ಲ ನಂದು 4 years ಇತ್ತು, ಸಚ್ಚಿ 3 years ಇತ್ತು. ಈಗ ಲ್ಯಾಬ್ಸ್ಟರ್ಸ್, 2 ಲ್ಯಾಬ್ಸ್ಟರ್ಸ್ ಮತ್ತೆ ಸ್ಮಾಲ್ ಬೇಬಿ ಫಿಶಸ್ನ ಬಿಡೋಣ. ಬೇಗ ಬೇಗ ಎಷ್ಟು ಕಲಿ ಹಿಡಿತಿದೆ. ನಿಂದು ನೀನು ಹಾಕು, ನಂದು ನಾನು ಹಾಕ್ತೀನಿ. ನಂದು ಹಿಂಗಿದೆ ನೋಡಿ ಪಾಪ. ಯಪ್ಪ ಕಲ್ಲ ಕೈಯೆಲ್ಲ ಇದಾಯ್ತೈತಂತಾರ. ಹಾಕು ಹಾಕು ಬೇಗ ಬೇಗ. ನಿಧಾನ, ಹುಷಾರು. ಒಳಗಡೆ ಇನ್ನೂ ಒಂದು ಹಾಕೋರೆ. ಸರಿ ಸರಿ, ಆಯ್ತು ಆಯ್ತು ಆಯ್ತು. ಹಂಗೆ ಹಾಕು ದೀಕ್ಷಾ, ಕವರ್ನೆಲ್ಲ ಯಾಕೆ ತೆಗಿತೀಯ? ಇದು ಹೋಗುತ್ತೆ ಇವೆರಡೂ. ಎಲ್ಲ ಫಿಶ್ಗಳು ಹೋದ್ರಿ ತಾನೆ. ಆಹಾ, ನನ್ನ ಮಗಳು ಏನು ಸೂಪರ್ ಅಂದರೆ ಫಿಶ್ಗಳನ್ನ ಕೇಳ್ತಾವಳು, ಎಲ್ಲರೂ ಒಳಗೋದ್ರಾ ಅಂತ. ಇಲ್ಲಿ 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 ಅಲ್ಲೊಂದು ಆರೆಂಜ್ ಸೈಡ್ಗೆ ಹೋಗಿ ಕುಕ್ಕೊಂತು, ಇಲ್ಲಿ ಬ್ಲೂ. ವಾಹ್, ಎಷ್ಟು ಸಖತ್ತಾಗೈತೆ ನಮ್ಮ ಫಿಶು. ದೀಕ್ಷಿತಂದು ಇನ್ನೊಂದು ಕಾಮಿಡಿ ಅಂದರೆ, ಮಮ್ಮಿ ಇದು ಲ್ಯಾಬ್ರಿಡಾಲ್ ಅಲ್ವಾ ಅಂತ ಕೇಳ್ತಿದ್ಲು. ನಗ್ತಾ ಬಿದ್ದಿದ್ವಿ ಎಲ್ಲರೂ. ಲ್ಯಾಬ್ಸ್ಟರ್ ಅಂತ ಹೇಳ್ಕೊಡ್ತಾ ಇದ್ವಿ ನಾವು. ಸಚ್ಚಿತ್ತು ಪ್ರಾಜೆಕ್ಟ್ ಶುರುವಾಯಿತು, ಸೈನ್ಸ್ ಫೇರ್ ಎಕ್ಸಿಬಿಷನ್ನು. ಹೇಗಾಗಿದೆ ಪರಿಸ್ಥಿತಿ ಅಂತ ಅಂದರೆ, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ದೇ ಈವನ್ ಆನ್ಲೈನಲ್ಲಿ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡ್ಲಿಕ್ಕೆ ಕಷ್ಟ ಅನ್ನಂಗೆ ಆಗಿದೆ ಮಕ್ಕಳು. ಈವನ್ ಸಚ್ಚಿತ್ತು ಅಷ್ಟೇ. ಸಚ್ಚಿತ್ ಪರವಾಗಿಲ್ಲ, ಚೆನ್ನಾಗಿ ಓದ್ತಿದ್ದ. ಬಟ್ ಇತ್ತೀಚೆಗಂತೂ ತುಂಬಾ ವೀಕ್ ಆಗಿಬಿಟ್ಟಿದ್ದಾನೆ. ಈಗ ಸಚ್ಚಿತ್ ಟರ್ಮು. Water molecule from the exposed cloths gets heated up by the sun, leaving the cloths dry and warm. Satvik, you added a question that what happens to water when wet clothes dry in sunlight. Did you get the answer to your question by performing this experiment? Thank you. ಈಗ ಇನ್ನೊಂದು ಏನು ಮಾಡ್ತಾನೆ ಅಂದರೆ, ಅವ್ನಿಗೆ ಏನಾದರೂ ಗಾಬರಿ ಆಯಿತು ಅಂದರೆ ಸುಸು ಇಟ್ಕೊಂಡ್ಬಿಟ್ಟು ಸುಸು ಸುಸು ಅಂತಿರ್ತಾನೆ. 40 minutesಗೆ 6 ಸತಿ ವಾಶ್ರೂಮ್ಗೆ ಹೋಗಿ ಬಂದ. ನನಗೆ ಅದೇ ಅನ್ನಿಸ್ತಿತ್ತು, ಯಾಕೆ ಇವನು ಇಷ್ಟು ಬೇಗ ಪ್ಯಾನಿಕ್ ಆಗ್ತಾನೆ ಅಂತ. ಧೈರ್ಯನೇ ಇಲ್ವೇನೋ ಅನ್ನಂಗೆ ಆಗ್ಬಿಟ್ಟಿದ್ದಾನೆ. ಸಿಕ್ಕಾಪಟ್ಟೆ ಎದುರುತ್ತಾನೆ. ಇವತ್ತಿನ ಬ್ಲಾಗನ್ನು ಇಲ್ಲೇ ಮುಗಿಸ್ತೀನಿ. ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.
ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬಾಯ್.